ಆ ನವೆಂಬರ್ 8ರ ನಂತರದ ಘಟನೆಯಿಂದ ತುಂಬ ದೈಹಿಕ ಮಾನಸಿಕವಾಗಿ ನೊಂದಿದ್ಲು. ಪೇರೆಂಟ್ಸ್ ಆಗಿ ಅವಳಿಗೆ ಯಾವುದೇ ಒತ್ತಾಯ ಮಾಡಲಿಲ್ಲ, ನೀನು ಇಷ್ಟೇ ಮಾಡು, ನೀನು ಎಕ್ಸಾಮ್ ಬರೀ ಮಾಡು, ನಿನಗೆ ಕೂಡಿದ್ದನ್ನು ಮಾಡು ಅಂತ ಹೇಳ್ತಾ ಇದ್ದೆವು. ಅಕ್ಕನಿಗೆ ತುಂಬ ಆಸೆ ಇದ್ದದ್ದು IAS ಆಫೀಸರ್ ಆಗಬೇಕು ಅಂತ. ಸೊ ಅವಳ ಆಸೆಯನ್ನು ನಾನು ಈಡೇರಿಸಬೇಕು, ಅದೊಂದುಂಟು. ಅವಳು ಇವಾಗಲೂ ಅನಿಸ್ತುಂಟು ಅವಳು ಇರಬೇಕಿತ್ತು. ಇಪ್ಪತ್ತ್ಮೂರು ಮಂದಿ ಟೀಚರ್ಸ್ ಜೂನಿಯರ್ ಕಾಲೇಜಲ್ಲಿ ಎಲ್ಲರೂ ಮನೆಯವರ ಥರ, ಮಗಳ ಥರ ಟ್ರೀಟ್ ಮಾಡಿದರು. ನನಗೆ ಅಲ್ಲಿ ಹಾಸ್ಪಿಟಲಲ್ಲಿ ಇರುವಾಗ ಕೂಡ ಅಲ್ಲಿ ಬಂದು ನನಗೆ ಸಪೋರ್ಟ್ ಮಾಡ್ತಿದ್ರು. ನನ್ನ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ಟೈಮಲ್ಲಿ ಒಂದು ಮೆಡಿಕಲ್ ಫೀಲ್ಡಲ್ಲಿ ವೆಟರ್ನರಿ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ. ಹೀಗೆ ನನಗೆ ಟೈಮ್ ಸಿಕ್ಕಾಗೆಲ್ಲ ಎಷ್ಟು ಆಗ್ತದೋ ಅಷ್ಟು ಪ್ರಯತ್ನ ಪಡ್ತಿದ್ದೆ ನಾನು, ಎಲ್ಲರೊಟ್ಟಿಗೆ ಕೇಳಿ ಒಳ್ಳೆ ಸ್ಕೋರ್ ಪಡೆದಿದ್ದಾಳೆ. ವೀಕ್ಷಕರೇ ನಮಸ್ತೆ. SSLC ಫಲಿತಾಂಶ ಪ್ರಕಟಗೊಂಡು ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿರುವಂಥವರ ವಿಶೇಷ ಸ್ಟೋರಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನಾನು ಈಗ ಇರುವಂಥದ್ದು ಉಬಡ್ಕ ಮಿತ್ತೂರು ಗ್ರಾಮದಲ್ಲಿ ಕಾಡುತೋಟ ಎಂಬಲ್ಲಿ. ಒಂದು ವಿಚಾರವನ್ನು ತಮಗೆ ಹೇಳಬೇಕು. 5 ತಿಂಗಳ ಹಿಂದೆ ನಡೆದಿರುವಂಥ ಒಂದು ದುರ್ಘಟನೆ. ಆ ದುರ್ಘಟನೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿಸಿದರೂ ಕೂಡ ಆ ಸವಾಲನ್ನು ಮೆಟ್ಟಿ ನಿಂತು ಆ ಸವಾಲನ್ನು ಸ್ವೀಕಾರ ಮಾಡಿ ಒಬ್ಬ ವಿದ್ಯಾರ್ಥಿನಿ ಇವತ್ತು ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. 618 ಅಂಕಗಳ ಮೂಲಕ ರಾಜ್ಯ ಮಟ್ಟದಲ್ಲಿ ಶೋಭಿಸಿದ ಈ ವಿದ್ಯಾರ್ಥಿ ಸುಳ್ಯ ಜೂನಿಯರ್ ಕಾಲೇಜಿನ 10ನೇ ತರಗತಿ ವಿದ್ಯಾರ್ಥಿ, ಉಬಡ್ಕ ಮಿತ್ತೂರು ಗ್ರಾಮದ ಕಾಡುತೋಟ ನಾರಾಯಣ ಹಾಗೂ ರಾಜೇಶ್ವರಿ ದಂಪತಿಯ ಪುತ್ರಿ. ಈ ಘಟನೆ ನಡೆದಿರುವಂಥದ್ದು 5 ತಿಂಗಳ ಹಿಂದೆ. ಅನನ್ಯ ಎನ್ನುವ ಈ ವಿದ್ಯಾರ್ಥಿನಿ ತನ್ನ ಅಕ್ಕ ರಚನಾ ಅವರ ಜೊತೆ ಸ್ಕೂಟಿಯಲ್ಲಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ಉಬಡ್ಕ ಮಿತ್ತೂರು ಸುಳ್ಯ ರಸ್ತೆ ಮಧ್ಯೆ ಒಂದು ಅಪಘಾತ ಸಂಭವಿಸ್ತದೆ. ಆ ರಚನಾ ಚಲಾಯಿಸ್ತಾ ಇದ್ದಂಥ ಸ್ಕೂಟಿ ಮತ್ತು ಬಸ್ ಪರಸ್ಪರ ಡಿಕ್ಕಿ ಹೊಡೆದು ರಚನಾ ಸ್ಥಳದಲ್ಲೇ ಸಾವನ್ನಪ್ಪಿದಂಥ ಒಂದು ದುರ್ಘಟನೆ ನಡೆದಿತ್ತು. ಆ ಸಂದರ್ಭದಲ್ಲಿ ಅನನ್ಯ ಅವರ ಪಿಲಿಯನ್ ರೈಡರ್ ಆಗಿದ್ದರು. ಅನನ್ಯ ಅವರ ಕಾಲಿಗೆ ಗಂಭೀರ ಗಾಯಗಳಾಗಿತ್ತು. ಸುಮಾರು 4-5 ತಿಂಗಳು ಅವರು ಶಾಲೆಗೆ ಹೋಗುವಂಥ ಸ್ಥಿತಿಯಲ್ಲಿರಲಿಲ್ಲ. ಬಹುಶಃ ಅಂಥ ಸ್ಥಿತಿಯಲ್ಲೂ ಕೂಡ ಕೊನೆಯ 1 ತಿಂಗಳು 2 ತಿಂಗಳು ಶಾಲೆಗೆ ಹೋಗಿ ಪರೀಕ್ಷೆಯನ್ನು ಬರೆದು 618 ಅಂಕವನ್ನು ಗಳಿಸುವುದು ಅಂತಂದರೆ ಅದು ಖಂಡಿತವಾಗಿ ಸುಲಭದ ಮಾತೇನಲ್ಲ. ಅಂಥ ವಿದ್ಯಾರ್ಥಿನಿಯ ಮನೆಯಲ್ಲಿದ್ದೇವೆ. ಆಕೆಯನ್ನು ಮಾತನಾಡಿಸೋಣ ಬನ್ನಿ. ಪ್ರಿಯ ವೀಕ್ಷಕರೇ, ನನ್ನ ಜೊತೆಗಿದ್ದಾರೆ ಅನನ್ಯ ಕಾಡುತೋಟ ಅವರು. ಅನನ್ಯ, ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನಿರೀಕ್ಷೆ ಮಾಡಿದ್ರೆ ಎಷ್ಟು ಅಂಕ? ಇದಕ್ಕಿಂತ 620 ನಿರೀಕ್ಷೆ ಮಾಡಿದ್ದೆ. ಮತ್ತು 2 ಸಣ್ಣ ಪುಟ್ಟ ಮಿಸ್ಟೇಕಾಗಿ 618 ನನಗೆ ಸ್ಯಾಟಿಸ್ಫೈಯಬಲ್ ಮಾರ್ಕ್ಸ್. ಓಕೆ. ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಬಂದಿ? ನನಗೆ ಕನ್ನಡದಲ್ಲಿ 122, 125 ಮತ್ತು ಹಿಂದಿಯಲ್ಲಿ 80 ಔಟ್ ಆಫ್ 80, ನೆಕ್ಸ್ಟ್ ಎಲ್ಲ 99 ಎಲ್ಲ ಸ್ಕೋರ್. ಓಕೆ. ಈ ದುರ್ಘಟನೆ ನಡೆಯೋದಕ್ಕೆ ಮುಂಚೆ ನೀವು 620 ನಿರೀಕ್ಷೆ ಮಾಡಿದ್ರೆ ಆ ನಂತರ ಕೂಡ ಹೇಗೆ? ಇಲ್ಲ, ನಾನು 625 ನಿರೀಕ್ಷೆ ಇದ್ದದ್ದು. 625 ಔಟ್ ಆಫ್ ನಿರೀಕ್ಷೆ ಇತ್ತು. ಹೌದು. ನೆಕ್ಸ್ಟ್ ಇದು ಬಂದ ಮೇಲೆ ಸ್ವಲ್ಪ ಏನು ಅಲ್ಲಿ ಬ್ರೇಕ್ ಸಿಕ್ಕಿತು. ಹಾಗೆ ಕಲಿಕೆ ಅಲ್ಲಿ ಸ್ವಲ್ಪ ಬ್ರೇಕ್ ಸಿಕ್ಕಿದ ಕಾರಣ ಸ್ವಲ್ಪ ಏನು ಕಷ್ಟ ಆಯಿತು ಅಂತ ಎಲ್ಲರಿಗೂ ಕೂಡ ಗೊತ್ತಿರುವ ಸಂಗತಿ. ಆ ನಂತರ ಈ ದುರ್ಘಟನೆಯ ನಂತರ ಸುಮಾರು 4 ತಿಂಗಳು ಶಾಲೆಗೆ ಹೋಗಲಿಕ್ಕೆ ಆಗಲಿಲ್ಲ ಅಲ್ವಾ? ಹೇಗೆ ಆ ಬಳಿಕದ ಸ್ಟಡಿ ಹೇಗಿತ್ತು? ಆ ಬಳಿಕದ ಸ್ಟಡಿ ಅಂದರೆ ನಾನು ನನ್ನ ಫ್ರೆಂಡ್ಸ್ ಹತ್ರ ಕೇಳ್ತಾ ಇದ್ದೆ ಏನೆಲ್ಲ ಮಾಡ್ತಾರೆ ಕ್ಲಾಸಲ್ಲಿ. ಮತ್ತು ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಅಲ್ಲಿ ಹಾಸ್ಪಿಟಲಲ್ಲಿ ಇರುವಾಗ ಕೂಡ ಅಲ್ಲಿ ಬಂದು ನನಗೆ ಸಪೋರ್ಟ್ ಮಾಡ್ತಿದ್ರು. ಎಷ್ಟು ನನ್ನ ಮೆಂಟಲಿ ನನ್ನನ್ನು ಸ್ಟ್ರಾಂಗ್ ಮಾಡ್ತಿದ್ರು, ನನ್ನ ತುಂಬ ಬೂಸ್ಟ್ ಮಾಡಿ ಕಾನ್ಫಿಡೆನ್ಸ್ ತುಂಬ್ತಿದ್ರು. ನಾನು ಆವಾಗ ನಂಗೆ ಆಗ್ತದಾ ಆಗೋದಿಲ್ವಾ ಹಾಗೆ ಕೇಳುವಾಗ ನಿನಗೆ ಆಗ್ತದೆ ಅಂತೇಳಿ ಆತ್ಮವಿಶ್ವಾಸ ನನ್ನಲ್ಲಿ ತುಂಬ್ತಿದ್ರು. ಹಾಗೆ ನನಗೆ ಅವರ ಸಪೋರ್ಟ್, ಟೀಚರ್ಸ್ಗಳ ಸಪೋರ್ಟ್ ಮತ್ತೆಲ್ಲ ಪೇರೆಂಟ್ಸ್ಗಳು ನನ್ನ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ಟೈಮಲ್ಲಿ ಆ ಥರ ಒಂದು ವಾತಾವರಣ ಸಿಗದಿದ್ದರೆ ನನಗೆ ಇಷ್ಟು ಒಂದು ಸ್ಕೋರ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಒಂದು ಅಭಿಪ್ರಾಯ. ಓಕೆ. ಬಹುಶಃ 4 ತಿಂಗಳು ತಾವು ಮನೆಯಲ್ಲಿ ಇರಬೇಕಿತ್ತು. ಕೊನೆಯ 1 ತಿಂಗಳೇನೋ ಶಾಲೆಗೆ ಹೋಗಲಿಕ್ಕೆ ಸಾಧ್ಯ ಆಗಿರ್ಬೋದು. ಆ ಸಂದರ್ಭದಲ್ಲಿ ಈಗ ಎಕ್ಸಾಮಿಗೆ ಸಾಧಾರಣವಾಗಿ ನಿಮಗೆ ಗೊತ್ತಿದೆ SSLC ಎಕ್ಸಾಮಿಗೆ ಯಾವ ರೀತಿ ಸಿದ್ಧಗೊಳ್ಳಬೇಕು ಅಂತ. ತಾವು ಹೇಗೆ ಸಿದ್ಧಗೊಳ್ತಾ ಇದ್ರಿ? ನಾನು ಇದು ಹೆಚ್ಚು ಕೆಲವೊಂದು ನನಗೆ
ಏನು ರಿವಿಷನ್ ಆಗ್ತಿರ್ಲಿಲ್ಲ, ಏನು ಪಾಠ ಸಿಕ್ಕಿರದ ಕಾರಣ ನಾನು ಟೀಚರ್ಸ್ ಹತ್ರ ಕೇಳ್ತಿದ್ದೆ, ಕಾಲ್ ಮಾಡಿ ಎಲ್ಲ ಫ್ರೆಂಡ್ಸ್ ಹತ್ರ ಕೇಳ್ತಿದ್ದೆ, ಮತ್ತು ಮೊಬೈಲಲ್ಲಿ ಬರೋ ಒನ್ ಶಾಟ್ ವೀಡಿಯೋಸ್ ಎಲ್ಲ ನಾನು ಯುಟಿಲೈಸ್ ಮಾಡ್ಕೊಳ್ತಿದ್ದೆ. ಹೀಗೆ ನನಗೆ ಟೈಮ್ ಸಿಕ್ಕಾಗೆಲ್ಲ ಎಷ್ಟು ಆಗ್ತದೋ ಅಷ್ಟು ಪ್ರಯತ್ನ ಪಡ್ತಿದ್ದೆ ನಾನು ಎಲ್ಲರೊಟ್ಟಿಗೆ ಕೇಳಿ. ಓಕೆ, ಬೇರೆ ಆ್ಯಕ್ಟಿವಿಟೀಸ್ ಏನಿದೆ? ಪ್ರತಿಭಾ ಕಾರಂಜಿಯಲ್ಲೂ ಕೂಡ ಬಹುಶಃ ಅದಕ್ಕೆ ಸಿದ್ಧರಾಗ್ತಾ ಇದ್ದೀರಿ ಅಲ್ವಾ? ಹೌದು, ನಾನು ಪ್ರತಿಭಾ ಕಾರಂಜಿ ಸಿದ್ಧ ಆಗ್ತಿದ್ದೆ. ಆ ಟೈಮಲ್ಲಿ ನನಗೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಇತ್ತು, ಆವಾಗ ನಾನು ಹಾಸ್ಪಿಟಲ್ಲಿದ್ದೆ, ನನಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇದು ವರ್ಷ ಇಡೀ ನಾನು ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಸ್ಪೀಚಲ್ಲಿ, ಸಿಂಗಿಂಗಲ್ಲಿ, ಮತ್ತು ಬೇರೆ ಬೇರೆ ಡಿಬೇಟ್, ಹಾಗೆ ಚರ್ಚಾ ಸ್ಪರ್ಧೆ, ರಸಪ್ರಶ್ನೆ, ಹೀಗೆಲ್ಲ ನನ್ನ ಡ್ರಾಮಾದಲ್ಲಿ ಲಾಸ್ಟ್ ಇಯರ್ ನಾವು NPP ವತಿಯಿಂದ ಆಯೋಜಿಸಿದ್ದಂತಹ ಒಂದು ರಾಷ್ಟ್ರ ಮಟ್ಟದ ಕಾಂಪಿಟೇಷನಿಗೆ ಹೋಗಿದ್ವಿ. ಹೋಗಿ ಅದರಲ್ಲೂ ಕೂಡ 3rd ಪ್ರೈಸ್ ಸಿಕ್ಕಿತ್ತು ನಮಗೆ ನ್ಯಾಷನಲ್. ಇಲ್ಲಿ ಬಾಲ್ಯದ ಶಿಕ್ಷಣದಲ್ಲಿ ಆಗುತ್ತೆ? ಬಾಲ್ಯ ಶಿಕ್ಷಣ ಇಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳ್ಕಮಿತ್ತೂರು ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ. ಮತ್ತು ವಿಶೇಷ ಏನು ಅಂತಂದರೆ, ಯಾವ ಸಂಸ್ಥೆಯಲ್ಲಿ ನಿಮ್ಮ ಅಮ್ಮ SDMC ಅಧ್ಯಕ್ಷರು ಅಲ್ವಾ ಈಗಲೂ ಕೂಡ, ಅದೇ ಶಾಲೆಯಲ್ಲಿ ತಾವು ಕೂಡ ಸಾಧನೆಯನ್ನು ಮಾಡಿದ್ದೀರಿ ಅಲ್ವಾ? ಹೌದು ಸರ್. ಓಕೆ, ಏನು ಆ್ಯಂಬಿಷನ್ ಇದೆ? ನನಗೆ ನೆಕ್ಸ್ಟ್ ಒಂದು ಮೆಡಿಕಲ್ ಫೀಲ್ಡಲ್ಲಿ ವೆಟರ್ನರಿ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ. ಯಾಕೆಂತ ಹೇಳಿದರೆ ನನಗೆ ಪ್ರಾಣಿಗಳನ್ನು ಕೇರ್ ಮಾಡೋದಂದರೆ ತುಂಬ ಇಷ್ಟ. ಅವರು ನಾನು ಓದುವಾಗ ಕೂಡ ಅವರೊಟ್ಟಿಗೆ ಮಾತಾಡಿಕೊಂಡು ಆ ಥರ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ ನಾನು ತುಂಬ. ಹಾಗೆ ಅದೊಂದು, ಮತ್ತಿನ್ನೊಂದು ನನ್ನ ಅಕ್ಕನಿಗೆ ತುಂಬ ಆಸೆ ಇದ್ದದ್ದು IAS ಆಫೀಸರ್ ಆಗಬೇಕು ಅಂತ. ಸೊ ಅವಳ ಆಸೆಯನ್ನು ನಾನು ಈಡೇರಿಸಬೇಕು, ಅದೊಂದು ಉಂಟು. ನೆಕ್ಸ್ಟ್ ಅದು ಮಾಡಿ ನನ್ನ ಗೋಲ್ ಮಾಡಿ ಮತ್ತು ಅದು ಸಹ ಒಂದು ಮಾಡಬೇಕು ಅಂತ. ಅನನ್ಯ, ಅಕ್ಕನನ್ನು ಹೇಗೆ ನೆನಪಿಸಿಕೊಳ್ತೀನಿ? ಅವಳು ನನ್ನ ಪ್ರತಿಯೊಂದು ಕೆಲಸದಲ್ಲೂ ನಾ ಎಷ್ಟು ತುಂಬ ಪ್ರಯತ್ನ ಪಡ್ತಿದ್ದೆ, ಆವಾಗ ಅವಳನ್ನು ನೆನಪಾಗ್ತಾ ಇತ್ತು ನನಗೆ. ಹೇಳಲಿಕ್ಕೆ ಆಗ್ತಿರ್ಲಿಲ್ಲ, ಬಟ್ ಹೇಗೊಂದು ನಾನು ಯಾವುದೆಲ್ಲ ಮಾರ್ಕ್ ಬರುವಾಗ ಕೂಡ ಅವಳಿದ್ದಾಳೆ, ಅವಳು ನನಗೆ ಸಿಗ್ತಾ ಉಂಟು. ಸೊ ಆ ಥರ ಫೀಲ್ ಮಾಡ್ತಿದ್ದೆ. ಒಂದೊಂದು ಅವಳು ಇವಾಗಲೂ ಅನಿಸ್ತುಂಟು, ಅವಳು ಇರಬೇಕಿತ್ತು ಅಂತ ಅನಿಸ್ತುಂಟು. ಬಟ್ ಅವಳು ಇದ್ದಾಳೆ ನಮ್ಮೊಟ್ಟಿಗೆ, ಆ ಫೀಲಲ್ಲೇ ನಾನು ಓದಿದ್ದು. ಅವಳು ನನಗೆ ಶಕ್ತಿ ಕೊಡ್ತಿದ್ದಾಳೆ ಅಂತೇಳಿ ಒಂದು ನಂಬಿಕೆ ಅಷ್ಟೇ ಈಗಲೂ ಕೂಡ. ಹೇಗೆ ಸ್ಟಡಿಯಲ್ಲಿ ಹೇಗೆ ಹೆಲ್ಪ್ ಮಾಡ್ತಾಯಿದ್ರು ಅಕ್ಕ? ಸ್ಟಡಿಯಲ್ಲಿ ತುಂಬ ಅವಳು ಸ್ಟ್ರೈಟ್ ಫಾರ್ವರ್ಡ್ ಎಲ್ಲ ಹೇಳ್ತಿದ್ಲು ನನಗೆ ಹೇಗೆ ಓದಬೇಕು. ಮತ್ತು ನಾನು ತುಂಬ ಇದು ಹೇಗಂದರೆ ತುಂಬ ಹೋಪ್ ಕಳ್ಕೊಳ್ಳೋದೆಲ್ಲ ಬೇಗ, ನನಗೆ ಆಗೋದಿಲ್ಲ, ನಾನು ಇನ್ನು ಮಾಡಲಿಕ್ಕಿಲ್ಲ. ಆವಾಗ ಅವಳು ನನಗೆ ತುಂಬ ಮೋಟಿವೇಟ್ ಮಾಡ್ತಿದ್ಲು. ತುಂಬ ಅಂದರೆ ಒಂದು ಬಾಂಡೇ ಬೇರಿತ್ತು ನಮ್ಮದು. ಅವಳು ಡಿಫ್ರೆಂಟ್, ನಾನು ಡಿಫ್ರೆಂಟ್. ಅವಳಾಗೆ ನಾನು ಒಂದು ಚೂರು ಇರಲಿಲ್ಲ. ಸೊ ವಿ ಆರ್ ಡಿಫ್ರೆಂಟ್ ಈಚ್ ಅದರ್. ಸೊ ಆ ಟೈಮಲ್ಲಿ ಅವಳು ಅದು ಘಟನೆ ಆದಮೇಲೆ ತುಂಬ ನನಗೊಂಥರ ಏನು ತುಂಬ ನೋವಾಗಿತ್ತು. ಆ ಟೈಮಲ್ಲಿ ಅವಳು ಇದ್ದಾಳೆ ಅಂತೇಳಿ ಒಂದು ಆ ಫೀಲ್ ಮಾಡಿಕೊಂಡು ಅವಳನ್ನು ನಾನು ಇದ್ದಾಳೆ ಅಂತೇಳಿ ಭಾವಿಸ್ಕೊಂಡಿದ್ದೆ. ಆ ಟೈಮಲ್ಲಿ ನಾನು ತುಂಬ ಏನು ಪಾಠದ ಕಡೆ ಗಮನ ಕೊಡದಿದ್ದರೆ ಅದಕ್ಕೆ ನಾನು ಯಾವ ಸಾಧನೆ ಅವಳಿಗೊಂದು ಕೊಡಬೇಕಿತ್ತು. ನನಗೆ ಫಸ್ಟಿಂದ ಆಸೆ ಇತ್ತು, ಏನು ಬೇಕಾದರೆ ಆಗಲಿ ನನಗೆ ಒಂದು ಬೆಸ್ಟ್ ಕೊಡಲೇಬೇಕು. ಅದು ಆಗಿ ಹೋಗಿದೆ, ತುಂಬ ನೋವಾಗಿದೆ. ಬಟ್ ನಾನು ಬೆಸ್ಟ್ ಅಂತೂ ಕೊಡಲೇಬೇಕು, ಆ ಒಂದು ಗೋಲ್ ಇತ್ತು ಫಸ್ಟಿಂದ ಲಾಸ್ಟ್ ತನಕ. ಓಕೆ, ಅಕ್ಕನ ಗುರಿ ಏನಿತ್ತು, ಅದು ಅಕ್ಕನ ಇಚ್ಛಾಶಕ್ತಿ ಏನಿತ್ತು, ಅದನ್ನು ತಂಗಿ ಈಡೇರಿಸಬೇಕು ಅಂತಲ್ವಾ? ವೀಕ್ಷಕರೇ, ಬದುಕಿನಲ್ಲಿ ಎಲ್ಲವೂ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ, ಅನಿರೀಕ್ಷಿತಗಳು ಕೂಡ ನಡೀತದೆ. ಆದರೆ ಅದೆಲ್ಲವನ್ನು ಮೀರಿ ನಾವು ಬದುಕಬೇಕು, ಸಾಧನೆಯನ್ನು ಮಾಡಬೇಕು. ಅದಕ್ಕೆ ಜೀವಂತ ಉದಾಹರಣೆ ಅನನ್ಯ, ಉತ್ತಮ ಹಾಡುಗಾರ್ತಿ ಕೂಡ. ಒಂದು ಸಾಂಗನ್ನು ಅಕ್ಕನಿಗಾಗಿ ಡೆಡಿಕೇಟ್ ಮಾಡ್ತಿದ್ರಿ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ವೀಕ್ಷಕರೇ, ಬದುಕು ನೀಡಿದ ಸವಾಲುಗಳನ್ನು ಮೆಟ್ಟಿ ನಿಂತು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ ಅನನ್ಯ ಅವರ ಪೋಷಕರು ನಮ್ಮ ಜೊತೆಗಿದ್ದಾರೆ. ನಾರಾಯಣ ಕಾಡುತೋಟ ಹಾಗೂ ರಾಜೇಶ್ವರಿ ಕಾಡುತೋಟ ಅವರು. ನಿಮ್ಗೆ ಕೂಡ ಇಬ್ಬರಿಗೂ ಕೂಡ ಅಭಿನಂದನೆಗಳು. ಒಳ್ಳೆಯ ಸ್ಕೋರ್ ಮಾಡಿ ಒಂದು ಆ ಸಾಧನೆಯನ್ನು ಮಾಡಿದ್ದಾರೆ. ಏನೆನಿಸ್ತದೆ ಮಗಳ ಸಾಧನೆ ಬಗ್ಗೆ? ತುಂಬ ಖುಷಿಯಾಗಿದೆ. ಅವಳು ತುಂಬ ಕಷ್ಟಪಟ್ಟು ಓದಿದ್ದಾಳೆ, ಹಾಗೆ ಸರಿ ಒಳ್ಳೆ ಸ್ಕೋರ್ ಪಡೆದಿದ್ದಾಳೆ. ರಾಜೇಶ್ವರಿ ಸರ್, ಅವಳು
ಆ ನವೆಂಬರ್ 8ರ ನಂತರದ ಘಟನೆಯಿಂದ ತುಂಬ ದೈಹಿಕ ಮಾನಸಿಕವಾಗಿ ನೊಂದಿದ್ಲು. ಆದರೆ ತುಂಬಾ ಪ್ರಯತ್ನ ಮಾಡಿದ್ದಾಳೆ ಅವಳು. ಅವಳಿಗೆ ಫುಲ್ ಸಪೋರ್ಟಿವ್ ಆಗಿ ಫ್ಯಾಮಿಲಿಯವರು, ಫ್ರೆಂಡ್ಸ್, ಮುಖ್ಯವಾಗಿ ಅವಳ ಟೀಚರ್ಸ್, 23 ಮಂದಿ ಟೀಚರ್ಸ್ ಜೂನಿಯರ್ ಕಾಲೇಜಲ್ಲಿ ಎಲ್ಲರೂ ಮನೆಯವರ ಥರ, ಮಗಳ ಥರ ಟ್ರೀಟ್ ಮಾಡಿದರು. ಅದು ಒಂದು ಆತ್ಮವಿಶ್ವಾಸ ತುಂಬಿತ್ತು. ಆದ ಕಾರಣ ಅವಳು ಈ ರೀತಿ ಅಚೀವ್ ಮಾಡಲಿಕ್ಕಿತ್ತು. ಅವಳಿಗೆ ಇನ್ನೂ 625 ಬರುವಂಥ ಒಂದು ಆಸೆ ಇತ್ತು, ಕನಸಿತ್ತು. ಸದ್ಯಕ್ಕೆ ಇವಳ ಒಂದು ದೈಹಿಕ ಮಾನಸಿಕ ಪರಿಸ್ಥಿತಿಯನ್ನು ಅವಲಂಬಿಸಿ ಅವಳಿಗೆ ಇಷ್ಟು ಬಂದದ್ದು ನಮಗೆಲ್ಲ ಖುಷಿ ಕೊಟ್ಟಿದೆ. ಆದರೆ ಆ ಖುಷಿಯಲ್ಲಿ ಭಾಗವಹಿಸಲಿಕ್ಕೆ ಅಕ್ಕ ಜೊತೆಗಿಲ್ಲ ಅನ್ನುವಂಥ ನೋವು ನನಗೆ. 4 ತಿಂಗಳು ಹೇಗೆ ಇದ್ರು ಅವರು ಮನೆಯಲ್ಲಿ? ಏನೂ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮೊದಲಿಗೆ ಮಲಗಿದಲ್ಲೇ ಎಲ್ಲವನ್ನು ಮಾಡುವಂಥ, ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಡಿಪೆಂಡ್ ಆಗಬೇಕಾಗಿತ್ತು. ಆದರೂ ಅವಳು ನನಗೆ ಧೈರ್ಯ ತುಂಬ್ತಾ ಇದ್ಲು. ಅಮ್ಮ, ಅಕ್ಕ ಇದ್ದಾಳೆ, ನನ್ನ ಜೊತೆನೇ ಇದ್ದಾಳೆ, ನಾನೇ ಅಕ್ಕ, ಅಥವಾ ನನ್ನ ಒಟ್ಟಿಗೆ ಅವಳು ಇದ್ದಾಳೆ ಅಂತ ಹೇಳುವಂಥ ಧೈರ್ಯವನ್ನು ತುಂಬಿ ನಾನು ಮಾಡ್ತೇನೆ ಅಂತ. ಆದರೆ ನಾವು ಪೇರೆಂಟ್ಸ್ ಆಗಿ ಅವಳಿಗೆ ಯಾವುದೇ ಒತ್ತಾಯ ಮಾಡಲಿಲ್ಲ. ನೀನು ಇಷ್ಟೇ ಮಾಡು, ನೀನು ಎಕ್ಸಾಮ್ ಬರೀ ಮಾಡು, ನಿನಗೆ ಕೂಡಿದ್ದನ್ನು ಮಾಡು ಅಂತ ಹೇಳ್ತಾ ಇದ್ದೆವು. ಅವಳು ಟಿ ವಿ ನೋಡ್ತಾ ಇದ್ಲು, ಮೊಬೈಲ್ ನೋಡ್ತಾ ಇದ್ಲು, ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರಲ್ಲಿ ಎಲ್ಲದರಲ್ಲಿ ಭಾಗವಹಿಸ್ತಾ ಇದ್ಲು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಕೂಡ ಹಾಗೆ ಅವಳು ಒಂದು ಮನೋಧೈರ್ಯವನ್ನು ಕಳ್ಕೊಳ್ಳಿಲ್ಲ. ಅವಳ ಸ್ವಪ್ರಯತ್ನ, ಅವಳ ಸಾಧನೆ, ಅದಕ್ಕೆ ನಮ್ಮ ಒಂದು ಕಿಂಚಿತ್ತು ಸೇವೆ ಅಷ್ಟೇ ಅಂತ ನಾವು ಹೇಳ್ಬೋದು. ಓಕೆ, ಎಲ್ಲ ಅವಳ ಪ್ರಯತ್ನ. ಮಗಳ ಆಸೆ ಏನಿದೆ ಅದನ್ನು ಈಡೇರಿಸ್ತೀರಿ ಅಲ್ವಾ? ಖಂಡಿತ. ಹೌದು ಸರ್, ಹೌದು. ಅವಳೀಗ ಅಕ್ಕನ ಕನಸನ್ನು ಪೂರೈಸಿಕೊಡ್ತೇನೆ ಅಂತ ಹೇಳುವಂಥದ್ದು ಭರವಸೆಯನ್ನು ಇಟ್ಕೊಂಡಿದ್ದಾಳೆ. ಅದನ್ನು ನಾವು ನಮ್ಮಿಂದ ಎಷ್ಟು ಕೊಡ್ತದೋ ಅಷ್ಟು. ಅದರ ಜೊತೆಗೆ ಬಹುಶಃ ನೀವು SDMC ಅಧ್ಯಕ್ಷರಾಗಿದ್ದೀರಿ, ಅದು ಇವತ್ತು ಒಳ್ಳೆಯ ಸಾಧನೆ ಮಾಡಿದ್ದೇನೆ. ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಟಾಪರ್ ಅದೇ ಶಾಲೆಯವರಾಗಿದ್ದಾರೆ. ಮಗಳು ಅತ್ಯುತ್ತಮ ಸಾಧನೆ ಮಾಡಿದೆ. ಏನು ಹೇಳ್ತೀರಿ ನಿಮ್ಮ ಶಾಲೆ ಬಗ್ಗೆ? ನಮ್ಮ ಶಾಲೆ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಸರ್. ನಮ್ಮ ವೈಸ್ ಪ್ರಿನ್ಸಿಪಾಲ್ ಪ್ರಕಾಶ್ ಮುಡಿತಾಯ್ ಸರ್, ಮಮತಾ ಮೇಡಮ್ ಎಲ್ಲ ಹೇಳಲಿಕ್ಕೆ ಹೋದರೆ 23 ಮಂದಿಯ ಹೆಸರನ್ನು ಹೇಳಬೇಕು. ಎಲ್ಲರೂ ಕೂಡ ನನಗೆ ಗ್ರೇಟೆ. ಎಲ್ಲರೂ ಕೂಡ ನಮ್ಮ ಈ ಮಕ್ಕಳ, ನಮ್ಮ ಮಗಳು ಅಂತಲ್ಲ, ಎಲ್ಲ ಮಕ್ಕಳ ಒಂದು ಸಾಧನೆಗೆ ಟೀಚರ್ಸ್ಗಳು ಪರಿಪೂರ್ಣವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಹಗಲು ರಾತ್ರಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಕೂಡ ಕ್ಲಾಸ್ ಮಾಡಿ ಮಕ್ಕಳನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಮುಂದುವರಿಸಬೇಕು, ಮಕ್ಕಳ ಭವಿಷ್ಯಕ್ಕೆ ನಾವು ಫೌಂಡೇಶನ್ ಆಗಬೇಕು ಅಂತ ಹೇಳುವಂಥ ಒಂದು ಧೋರಣೆಯನ್ನು ಹೊತ್ತಿದ್ದಾರೆ. ಎಲ್ಲ ನನ್ನ ರಿಲೇಟಿವ್ಸ್ ಆಗಿ ನನ್ನ ಅಣ್ಣ ತಮ್ಮಂದರು, ಅತ್ತಿಗೆಯರು, ನನ್ನ ಭಾವನವರು ಎಲ್ಲರೂ ಕೂಡ, ಮಕ್ಕಳು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ನಿಂತರು ಅವಳಿಗೆ. ಅನನ್ಯ, ನೀನು ಮಾಡ್ತೀಯಾ ಅಂತ. ಲಾಸ್ಟ್ ಮೊಮೆಂಟಲ್ಲಿ ನಾನು ಶಾಲೆಗೆ ಹೋದಾಗ ಕೇಳಿದೆ, ಸರ್ ಹೇಗೆ ಮಾಡ್ಬೋದು ಅಂತ ಕೇಳಿದೆ. ಆಗ ಯಾರದು? ಅನನ್ಯ, ಅವಳು ಮಾಡ್ತಾಳೆ ಅಂತ ಹೇಳುವಂಥ ಒಂದು ಮಾತು ನನಗೆ ಸಿಕ್ಕಿತ್ತು. ಆ ಒಂದು ಧೈರ್ಯದಲ್ಲಿ ನಾನಿದ್ದೆ, ಅವಳು ಮಾಡ್ಬೋದು, ಸಾಧಿಸ್ಬೋದು ಅಂತ. ನನ್ನಿಂದ ಆದ ಸಹಕಾರವನ್ನು ನಾನು ಕೊಟ್ಟಿದ್ದೇನೆ ಅಷ್ಟೇ. ನಾವು ಪೇರೆಂಟ್ಸ್ ಆಗಿ. ರಚನೆಗೆ ಎಷ್ಟು ಮಾರ್ಕ್ ಇತ್ತು SLC? 585 ಇತ್ತು ಸರ್. ಸರಿ, ಪ್ರಿಯ ವೀಕ್ಷಕರೇ, ನಿಜವಾಗಲೂ ಇದು ಅನನ್ಯವಾದ ಸಾಧನೆ. ಮನೋಸ್ಥೈರ್ಯಕ್ಕೆ ಅತ್ಯುತ್ತಮವಾದಂಥ ಮಾದರಿ ನಮ್ಮ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಎಲ್ಲರಿಗೂ ಕೂಡ ಮಾದರಿ ಅನನ್ಯ. ಬದುಕು ನೀಡಿದ ಈ ಸವಾಲುಗಳನ್ನು ಮೆಟ್ಟಿ ನಿಂತು ಮಾನಸಿಕ ಮತ್ತು ದೈಹಿಕ ಕಷ್ಟ, ನಷ್ಟ, ನೋವಿನ ಅದನ್ನು ಕೂಡ ಮೀರಿ ಇವತ್ತು ಸಾಧನೆ ಮಾಡಿದ್ದಾರೆ. ಅವರು ಇನ್ನಷ್ಟು ಸಾಧನೆ ಮಾಡಲಿಕ್ಕಿದ್ದಾರೆ. ನಮ್ಮ ಆಶಯ ಕೂಡ ಅದು, ನಮ್ಮ ಹಾರೈಕೆ ಕೂಡ ಅದು. ಉಬಡ್ಕದ ಕಾಡು ತೋಟದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಂಬಳ್ಳಕ, ರಿಪೋರ್ಟರ್ ಕುಶಾಂತ್ ಕೊರತಿಳ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ,
ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.